ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ. ಬಿಜೆಪಿ ಅವರಿಗೆ ಕೆಲಸವಿಲ್ಲ, ಅದಕ್ಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ ಸಚಿವ ಶರಣಪ್ರಕಾಶ್ ಪಾಟೀಲ್ ವಾಗ್ದಾಳಿ. ಈಗ ವಾರ್ತೆಗಳ ವಿವರ. ಬದಲಾಗುತ್ತಿರುವ ಸನ್ನಿವೇಶಗಳಲ್ಲಿ ಟಿವಿ ಮಾಧ್ಯಮ ತನ್ನ ಪ್ರಾಮಾಣಿಕತೆಯಲ್ಲಿ ಕುಸಿಯುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮ ಹಿಂದಿನಿಂದಲೂ ತನ್ನ ಸ್ವಾಭಾವಿಕತೆ ಉಳಿಸಿಕೊಂಡು ಪ್ರಜಾಪ್ರಭುತ್ವದ ಜೀವಂತ ಸಾಕ್ಷಿಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಆಳುವ ಸರ್ಕಾರಗಳು ದಾರಿ ತಪ್ಪಿ ಹೊರಟಾಗ ಪತ್ರಿಕೆಗಳು ಸರ್ಕಾರದ ಕಿವಿ ಹಿಂಡಿ ಸರಿದಾರಿಗೆ ತರುವ ಕೆಲಸ ಮೊದಲಿಗಿಂತಲೂ ಕಡಿಮೆಯಾಗಿದೆ. ಕಾರ್ಪೊರೇಟ್ ಸಂಸ್ಥೆಯು ಕಪಿಮುಷ್ಟಿಯಲ್ಲಿ ಸಿಲುಕಿದಾಗ ಸರ್ಕಾರದ ವಿರುದ್ಧ ಮಾತನಾಡುವ ಶಕ್ತಿ ಕಳೆದುಕೊಳ್ಳುತ್ತದೆ ಎಂದರು. ವಿಶೇಷವಾಗಿ ಬಾಬುರಾವ್ ಯಡ್ರಾಮಿ ಅವರು ಬಂದಿದ್ರು ಸೇಡಂ ಪತ್ರಿಕಾ ದಿನಾಚರಣೆ. ನಾವು ಅವರು ಕೂಡ ನಮ್ಮ ಗಮನಕ್ಕೆ ತಂದಿದ್ರು. ಅವ್ರು ಏನಂತಂದರೆ, ಅಲ್ಲಿ ನಮ್ಮ ಗ್ರಾಮೀಣ ಪತ್ರಕರ್ತರ ಒಂದು ಬಸ್ ಪಾಸ್ ಬಗ್ಗೆ ಅವರು ನಮ್ಮ ಗಮನಕ್ಕೆ ತಂದಾಗ ನಾನು ಅಲ್ಲಿಯೇ ಇವ್ರಿಗೆ ಮಾತಾಡಿದ್ದೆ, ರಾಮಲಿಂಗ ರೆಡ್ಡಿ ಅವರಿಗೆ. ಅಂದರೆ ನಮ್ಮ ಸಾರಿಗೆ ಸಚಿವರು ಇಮಿಡಿಯೇಟ್ಲಿ ನಾವು ಜಿಯೋ ಇಶ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾನು ಬಹುಶಃ ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಇಶ್ಯೂ ಮಾಡಿಸ್ತಕ್ಕಂಥ ಕೆಲಸ ಅದು ಖಂಡಿತವಾಗಿ ಪ್ರಭಾಕರ್ ಅವರು ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಮಾತಾಡಿ ಇಮಿಡಿಯೇಟ್ಲಿ ಜಿಯೋವನ್ನು ಇಶ್ಯೂ ಮಾಡಿಸ್ತಕ್ಕಂಥದ್ದು ಮಾಡೋಣ. ಅದ್ರ ಜೊತೆಗೆ ಇವರು ಏನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅಂತಂದರೆ, ಇವತ್ತು ಏನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಿವೃತ್ತ ಪತ್ರಕರ್ತರಿಗೆ ಪಿಂಚಣಿ ಕಾರ್ಯಕ್ರಮ ಅದು ಭಾಳ ಇವತ್ತು 12 ಸಾವಿರ ರೂಪಾಯಿನೂ ಇದೆ, 12 ಸಾವಿರ ರೂಪಾಯಿ. ಆದರೆ ಇದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬರಿಬ್ಬರಿಗೆ ಸಿಗ್ತಾ ಇದೆ ಅಂತಿದ್ರೆ ನಮ್ಗೆ ಗೊತ್ತಿರಲಿಲ್ಲ. ಇಬ್ಬರಿಗೆ ಅದು ಯಾಕೆ ಹಾಗಾಗಿದೆ ಅಂತಕ್ಕಂಥದ್ದು ಕೂಡ ನಾನು ಪ್ರಭಾಕರ್ ಜೊತೆ ಮಾತಾಡಿದೆ. ಅದಕ್ಕೆ ಕೆಲವೊಂದು ಏನಂದರೆ, ನಮ್ಮ ನಿಯಮಗಳಲ್ಲಿ ಸಡ್ಲಿಕೆ ಮಾಡ್ತಕ್ಕಂಥ, ಅಂದರೆ ಇನ್ಕಮ್ ಲಿಮಿಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಅದು ಕೇವಲ ಕನ್ನಡ ಪತ್ರಿಕೆಗಳಿಗೆ ಅಂತಿದೆ, ಅದು ಇಂಗ್ಲಿಷ್ನು ಕೂಡ ಅದಕ್ಕೆ ಸೇರಿಸ್ತಕ್ಕಂಥದ್ದನ್ನು ಕೂಡ ಅದನ್ನು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರು, ಕಲಬುರಗಿ ಜಿಲ್ಲೆ ಖಾಜಾ ಬಂದನವಾಜ್, ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಮತ್ತು ಬುದ್ಧ ವಿಹಾರಗಳ ಸಮ್ಮೇಳನದಂತೆ ಕಲಬುರಗಿ ಪತ್ರಕರ್ತರು ಕೆಲಸ ನಿರ್ವಹಿಸುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದೆ. ಇದಕ್ಕೆ ಸರ್ಕಾರ ಕೂಡ ಮಾಧ್ಯಮ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಕಲಬುರಗಿ ಜಿಲ್ಲೆಯವರನ್ನೇ ಆಯ್ಕೆ ಮಾಡಿದ್ದು ಸ್ವಾಗತಾರ್ಹವಾಗಿದೆ ಎಂದ ಅವರು, ಪತ್ರಕರ್ತರ ಬಹುದಿನದ ಬೇಡಿಕೆಯಾಗಿರುವ ಗ್ರಾಮೀಣ ಭಾಗದ ಪತ್ರಕರ್ತ ಬಸ್ ಪಾಸ್ ಅನ್ನು ಮುಂಬರುವ 20 ದಿನಗಳಲ್ಲಿ ಪತ್ರಕರ್ತರ ಕೈಗೆ ತಲುಪಿಸಲಾಗುವುದು ಎಂದು ಹೇಳಿದರು. 15 ದಿನಗಳ ಹಿಂದೆ ಮಾಧ್ಯಮ ಅಕಾಡೆಮಿಗೆ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಬಂತು. ಮುಖ್ಯಮಂತ್ರಿಗಳು ಕೇಳಿದ್ರು, ಒಬ್ಬ
ಅಧ್ಯಕ್ಷರನ್ನ ಹೆಸರನ್ನ ಸೂಚಿಸಬೇಕು ನೋಡಪ್ಪ ಮಾಧ್ಯಮ ಅಕಾಡೆಮಿಗೆ. ಹಲವಾರು ಜನ ಅರ್ಹ ಪತ್ರಕರ್ತರಿದ್ದರು. ಆದರೂ ಕೂಡ ಆಯೇಷಾ ಖಾನಮ್ ಎನ್ನುವ ಹೆಣ್ಣುಮಗಳನ್ನು ಮಾಧ್ಯಮ ಅಕಾಡೆಮಿಗೆ ಅಧ್ಯಕ್ಷರನ್ನ ನಾವು ನೇಮಕ ಮಾಡಿದ್ವಿ. ಅವರು ಕೂಡ ಕಲಬುರಗಿ ಜಿಲ್ಲೆಯವರು, ಇದೇ ಜಿಲ್ಲೆಯವರು. ಈ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗೆ ಸರ್ಕಾರ ದೊರಕಿಸಿಕೊಟ್ಟಂತಹ ಒಂದು ಮಾನ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಭಾಗದ ಹಲವಾರು ಜನ ಪತ್ರಕರ್ತರು ಒಳ್ಳೆಯ ಬರವಣಿಗೆ ಮತ್ತು ಒಳ್ಳೆಯ ಬರವಣಿಗೆಗಳ ಮೂಲಕ ಹೆಸರನ್ನು ಕೂಡ ಮಾಡಿದ್ದಾರೆ. ಅವರನ್ನೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಬಗ್ಗೆ ಆಗಾಗ ಮಾತುಕತೆಗಳು, ಚರ್ಚೆಗಳು ನಡೀತಾನೆ ಇರ್ತವೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಪತ್ರಕರ್ತರು ಇವತ್ತು ಯಾವ ಸ್ಥಿತಿನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀಬೇಕು. ಯಾಕೆಂತಂದರೆ ಪತ್ರಿಕೋದ್ಯಮಕ್ಕೆ ಬರುವವರೆಲ್ಲ ಕೂಡ ಯಾರು ಶ್ರೀಮಂತರ ಮಕ್ಕಳೇನೋ ಪತ್ರಿಕೋದ್ಯಮಕ್ಕೆ ಬರೋರು, ಎಲ್ಲ ಬಡ ಕುಟುಂಬದವರು, ಮಧ್ಯಮ ವರ್ಗದವರು ಮಾತ್ರ ಈ ಫೀಲ್ಡ್ಗೆ ಬರೋಕ್ಕೆ ಸಾಧ್ಯ. ಆದರೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಮಧ್ಯಮ ವರ್ಗದವರ ಪರ ಆಗಲಿ ಅಥವಾ ಬಡವರ ಪರ ಆಗಲಿ ನಾವು ಚಿಂತನೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ಈಗ ಕಾರ್ಪೊರೇಟ್ ಸಂಸ್ಥೆಗಳದೇ ಕಾರೋಬಾರ. ಸಮಾರಂಭದಲ್ಲಿ 6 ಜನ ಹಿರಿಯ ಪತ್ರಕರ್ತರಿಗೆ ದಿವಂಗತ ವಿಎನ್ ಕಾಗಲ್ಕರ್ ಪ್ರಶಸ್ತಿ, ವಿದ್ಯುನ್ಮಾನ ಮಾಧ್ಯಮ ವಿಶೇಷ ಪ್ರಶಸ್ತಿ ಹಾಗೂ ಹಲವರಿಗೆ ವಾರ್ಷಿಕ ಪ್ರಶಸ್ತಿ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಸಂಸದ ರಾಧಾಕೃಷ್ಣ ದೊಡ್ಮನಿ, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರ್, ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಎಲ್ಲ ಪತ್ರಕರ್ತ ಮಿತ್ರರೇ, ಇದೇನೆಂದರೆ ಇವತ್ತು ನಮ್ಮ ಪತ್ರಕರ್ತರ ದಿನಾಚರಣೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ. ನಿಮ್ಮೆಲ್ಲರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಪ್ರತಿದಿನ ಆಚರಿಸ್ತಾ ಇದ್ದೀವಿ. ನಾವು ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿದ್ದೀರಿ. ಅವಾರ್ಡುಗಳಿಗೆ ಎಲ್ರಿಗೂ ನಮ್ಮ ಶುಭಾಶಯಗಳನ್ನು ತಿಳಿಸುತ್ತಾ, ಮತ್ತು ನಮ್ಮ ಇವ್ರದ್ದೇನು ಕಾಗಲ್ಕರ್ ಅವ್ರದ್ದು ಇದು ಮಾಡಿದ್ದೀರಲ್ಲ ಅದಕ್ಕೆಲ್ಲರೂ ಇದು ಮಾಡಿ ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವೇದಿಕೆ ಮೇಲೆ ಕರೆಸಿ ಅವರಿಗೆ ಪ್ರಶಸ್ತಿಯನ್ನು ನೀವು ಪ್ರದಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ನನ್ನ ನೆನಪಿದೆ, ನನ್ನ ತಂದೆಯವರು ಗೋಪಾಲ್ ಜಾಧವ್ ಟಿ ಡಿ ಮೆಂಬರ್ ಆಗಿದ್ದರು. ಬೆಡ್ಸೂರು ತಾಂಡ ಕಟ್ಟ ಕಡೆ ತಾಂಡ ಆಗಿತ್ತು. 1964 ಇಸ್ವಿ ನಾನು ನೆನಪು. ನಮ್ಮ ತಂದೆಯವರು ಸೋಲಾಪುರದಿಂದ, ಕಲಬುರ್ಗಿಯಿಂದ ಯಾರಾದ್ರೂ ಏನು ತಂದು ಕೊಡ್ಬೇಕಂದ್ರೆ ಅವ್ರು ಒಂದು ಹೇಳ್ತಿದ್ರು, ಸಂಚಾರ್ ಪೇಪರ್, ನವಭಾರತ್ ಟೈಮ್ಸ್ ತಂದು ಕೊಡ್ರಿ ಅಂತ ಹೇಳ್ತಿದ್ರು. ಅವರು ಪೇಪರಲ್ಲಿ ಓದಿ ಅದರಲ್ಲಿ ಏನೇನೋ ಮಾಹಿತಿ ಸಿಗ್ತದೆ ಅವ್ರಿಗೆ ಜನರಿಗೆ ಹೇಳ್ತಾ ಇದ್ರು. ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಯಾವುದೇ ಮೀಡಿಯಾ ಬರಲಿ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಬೇಕಾದೇ ಬರಲಿ, ಬಟ್ ನೋಬಡಿ ಕ್ಯಾನ್ ರಿಪ್ಲೇಸ್ ಯುವರ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ನ್ಯೂಸ್ ಪೇಪರ್. ಯಾಕೆಂದ್ರೆ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ನ್ಯಾಷನಲ್ ಪೇಪರ್ ಓದಬೇಕು, ಒಂದು ಸ್ಟೇಟ್ ನ್ಯೂಸ್ ಓದಬೇಕು, ಒಂದು ಲೋಕಲ್ ನ್ಯೂಸ್ ಓದಬೇಕು. ಇವು 3 ಓದಿದರೆ ಯಾರು ಜೀವನದಲ್ಲಿ ಯಾವ ಎಕ್ಸಾಮಲ್ಲಿ ಫೇಲ್ ಆಗಲ್ಲ. ಕರೆಕ್ಟಾಗಿ ಅವನು ಜೀವನದಲ್ಲಿ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಆಗಿ ಜನರಲ್ ನಾಲೆಜಲ್ಲಿ ಉತ್ತೀರ್ಣ ಆಗ್ತಾನೆ. ಒಂದು ವೇಳೆ ಇವತ್ತು ಪತ್ರಕರ್ತರ ಜವಾಬ್ದಾರಿ ಬಹಳ ದೊಡ್ಡದಿದೆ, ನೀವು ನಿಭಾಯಿಸ್ತಾ ಇದ್ದೀರಿ. ನಾನು ಕಣ್ಣಾರೆ ನೋಡಿದ್ದೇನೆ, ಕೊರೋನಾ ಪೀರಿಯಡ್ ಅಲ್ಲಿ ಬಹಳಷ್ಟು ಜನರು ತಮ್ಮ ಜೀವ ಕಳ್ಕೊಂಡ್ರು.
ಎಲ್ಲಿ ಹೋಗ್ಬಾರ್ದು ಅಂತಲ್ಲಿ ಹೋಗಿ ನ್ಯೂಸ್ ಕಲೆಕ್ಟ್ ಮಾಡಿ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮೀಡಿಯಾದವರು. ಯಾಕೆ ಪ್ರಭಾಕರ್ ಅವರು ನಮಗೆ ಮುಖ್ಯ ಆಗ್ತಾರೆ ಅಂದರೆ, ನಾವು ಎಲ್ಲ ಪ್ರತಿನಿತ್ಯ ಎಲ್ಲ ಏನಾದರೂ ಕಾರ್ಯಕ್ರಮ ಏನಾದರೂ ಅಹವಾಲುಗಳು ಬಂದರೆ ಪತ್ರಕರ್ತರ ಅನೇಕ ಆರೋಗ್ಯದ ವಿಚಾರಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಅಥವಾ ಜಾಹೀರಾತು ವಿಚಾರ ಇರ್ಬೋದು, ಪತ್ರಿಕೆಗಳ ವಿಚಾರ ಇರ್ಬೋದು, ತಕ್ಷಣ ನಾವು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂದರೆ ಸ್ವಲ್ಪ ಬಿಸಿ ಶೆಡ್ಯೂಲು, ರಾಜಕೀಯ ಒತ್ತಡ, ಮತ್ತೊಂದು ಅವರ ಜೊತೆಗಿರುತ್ತೆ. ಹಾಗಾಗಿ ನಾವು ಈ ವಾರ್ತಾ ಇಲಾಖೆ ಖಾತೆ ಇರೋದು ಮುಖ್ಯಮಂತ್ರಿಗಳ ಹತ್ರ. ಹಾಗಾಗಿ ಪ್ರತಿ ಸಲ ನಾವು ಅರ್ಜಿಯನ್ನು ಹಿಡಿದು ಹೋಗೋದು ಇದೇ ಪ್ರಭಾಕರ್ ಅವ್ರ ಹತ್ರ. ಆ ಕಾರಣಕ್ಕೋಸ್ಕರ ಏನೇ ಕೆಲಸಗಳಿದ್ದರೂ ಕೂಡ, ಅದ್ಯಾವುದೇ ಎಷ್ಟೇ ದೊಡ್ಡ ಕೆಲಸ ಇರಲಿ ಅಥವಾ ಸಣ್ಣ ಕೆಲಸ ಇರಲಿ, ಬೀದರ್ನ ಯಾವುದೋ ಮೂಲೆಯಿಂದ ಬರುವ ಒಬ್ಬ ಪತ್ರಕರ್ತನಿಂದ ಹಿಡಿದು ಕೊಳ್ಳೇಗಾಲದ ಒಬ್ಬ ಪತ್ರಕರ್ತನವರಿಗೆ ಅನೇಕರು ಬೇರೆ ಬೇರೆ ಸಮಸ್ಯೆಗಳನ್ನು ಹೊತ್ತು ಅಲ್ಲಿ ಬರ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ. ಹಾಗಾಗಿ ಅಂಥ ಹೊತ್ತಿನಲ್ಲಿ ಅವರೆಲ್ಲರ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವಂಥವ್ರು ನಮಗೆ ಪ್ರಭಾಕರ್ ಅವರು. ಬಹುಶಃ ನಿಮ್ಗೆಲ್ಲರಿಗೆ ಗೊತ್ತಿದೆ, ಕಳೆದ ಬಾರಿ ಏನು ರಾಜ್ಯ ಪತ್ರಕರ್ತರ ಸಮ್ಮೇಳನ ಆದ ಸಂದರ್ಭದಲ್ಲಿ ಕಳೆದ 30 ವರ್ಷಗಳಿಂದ ನಾವೆಲ್ಲರೂ ಕೇಳ್ತಲೇ ಬಂದಿದ್ವಿ. ಅನೇಕರು ಸೀನಿಯರ್ಸ್ ಇದ್ದಾರೆ, ನಮ್ಮ ಇಲ್ಲಿ ಜೋಶಿ ಅವರು ಇದ್ದಾರೆ, ಕಪ್ನೂರು ಇದ್ದಾರೆ, ಅವರೆಲ್ಲರೂ ಇದ್ದಾರೆ. ಯಾವುದೇ ಸಮ್ಮೇಳನ ಆದರೂ ಒಂದು ನಿರ್ಣಯವನ್ನು ಮಂಡನೆ ಮಾಡ್ತಾ ಇದ್ರು, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಅಂತ. ನಾನು ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಅದೇ ಬೇಡಿಕೆ ಇತ್ತು. ಆದರೆ ಆ ಬಸ್ ಪಾಸ್ ಏನಾದ್ರು ಬೇಡಿಕೆ ಈಡೇರ್ತಾ ಅಂದರೆ ಖಂಡಿತ ಇಲ್ಲ. ಆದರೆ ಈ ಬಾರಿ ಕಳೆದ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾಗವಹಿಸಿದಾಗ ಅವರಿಗೆ ನಾವು ಕೇಳಿದ್ದು ಒಂದೇ ಬೇಡಿಕೆ, ದಯಮಾಡಿ ಈ ಬಾರಿ ಆದರೂ ಈ ಪತ್ರಕರ್ತರ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ, ಗ್ರಾಮೀಣ ಭಾಗ ಅಂದರೆ ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳು ಸೇರಿದಂತೆ ಗ್ರಾಮೀಣ ಅಂತ ನಾವು ಭಾವಿಸಿದ್ವಿ. ಹಾಗಾಗಿ ಎಲ್ಲ ಆ ಸೌಕರ್ಯವನ್ನು ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದೇ ವೇದಿಕೆಯಲ್ಲಿ ನಮ್ಮ ಮಾತಿಗೆ, ನಮ್ಮ ಮನವಿಗೆ, ನಿಮ್ಮೆಲ್ಲರ ಒಕ್ಕತ್ತಾಯಕ್ಕೆ ಅವತ್ತು ಒಪ್ಪಿ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ನುಡಿದಂತೆ ನಡೆದಂಥ ಏಕೈಕ ಮುಖ್ಯಮಂತ್ರಿ. ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘ ಅಂತಂದರೆ ಅದು ಸಮಾಜಮುಖಿ ಕೆಲಸಗಳ ಜೊತೆಗೆ ಒಂದಷ್ಟು ಜನಮುಖಿ ಕೆಲಸಗಳನ್ನ ಮಾಡಿಕೊಂಡು ತನ್ನದೇ ಆದ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿಕೊಂಡು ಬರುವಂಥ ಸಂಘ. ಇಂಥ ಸಂಘಕ್ಕೆ ಮಾರ್ಗದರ್ಶನವನ್ನು ಸದಾ ನಮ್ಮ ಜೊತೆ ನಿಂತು ಶ್ರೀಯುತ ತರೂರ್ ಸರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಹೋಲಿಕೆ ಮಾಡಿದರೆ ಒಂದು ಅತ್ಯುತ್ತಮವಾದ ಪತ್ರಿಕಾ ಭವನ ಮತ್ತು ಇಂಥ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣ ಹೊಂದಿದ ಏಕೈಕ ಜಿಲ್ಲೆ ಅಂತಂದರೆ ಅದು ಕಲಬುರಗಿ ಅಂತ ಹೇಳಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಜೊತೆಗೆ ಈ ಸಭಾಂಗಣವನ್ನು ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಡಿಗಲ್ ಹಾಕಿದ್ರು. ಆ ನಂತರದಲ್ಲಿ ಇದನ್ನು ನವೀಕರಣ ಮಾಡಬೇಕು. ಯಾಕೆಂದರೆ ಭವನ ಹಾಲು ರೆಡಿ ಆದಂತ ಅದು ಸಂಪೂರ್ಣವಾಗಿ ಹಾಲು ಸುರಿತಾ ಇತ್ತು. ಹೀಗಾಗಿ ಇದನ್ನು ಪತ್ರಕರ್ತರ ಸಾಂಸ್ಕೃತಿಕ ಭವನವಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಟುಕೊಂಡು ನಾವು ಹಿಂದೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೂಡಿದಾಗ ಸಹ ಅವರು ಸಹ ಬಹಳ ಖುಷಿಯಿಂದ ತಮ್ಮ ಅನುದಾನದಲ್ಲಿ 12 ಲಕ್ಷ ರೂಪಾಯಿ ನೆರವು ನೀಡಿದ ಪರಿಣಾಮವಾಗಿ ಇವತ್ತು ಈ ಸಭಾಂಗಣ ಇಷ್ಟೊಂದು ಸುಂದರವಾಗಿ ಕಾಣಲಿಕ್ಕೆ ಕಾರಣ ಇದೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನುಂ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ ಜಿಬಿ, ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಸಂಪಾದಕರ ಸಂಘದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಮಾಲಿ ಬಿರಾದರ್, ಹಿರಿಯ ಪತ್ರಕರ್ತರಾದ ಶಿವರಂಜನ್ ಸತ್ಯಂಪೇಟೆ, ಚಂದ್ರಶೇಖರ್ ಕವಲ್ಗಾ, ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿಗೆ ಮಾಡೋಕೆ ಕೆಲಸವಿಲ್ಲ, ಪಾದಯಾತ್ರೆ ಮಾಡಿ ಹೊಟ್ಟೆ ಕರಗಿಸಿಕೊಳ್ಳಲಿ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಮೂಡಾದಲ್ಲಿ ಅಕ್ರಮವೇ ಆಗಿಲ್ಲ, ಸಿದ್ದರಾಮಯ್ಯನವರಿಗೆ ಬದಲಿ ಸೈಟ್ ನೀಡಿದ್ದು ಇದೇ ಬಿಜೆಪಿ ಅವಧಿಯಲ್ಲಿ. ಬಿಜೆಪಿಯ ಸೈಟ್ ನೀಡಿ ಇದೀಗ ಅಕ್ರಮ ನಡೆದಿದೆ ಅಂತ ಪಾದಯಾತ್ರೆ ಮಾಡ್ತಿರೋದು ಹಾಸ್ಯಾಸ್ಪದವೆಂದು ಬಿಜೆಪಿ ವಿರುದ್ಧ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಬಿಜೆಪಿಯವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ. ಈಗ ಈ ಒಂದು ಮೂಡ ವಿಷಯದಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಅವರು, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭಾಳ ಕ್ಲಿಯರಾಗಿ ಸ್ಪಷ್ಟಪಡಿಸಿದ್ದಾರೆ. ಏನಂತಂದರೆ
ಅವರಿಗೆ ಅಲ್ಟರ್ನೇಟಿವ್ ಸೈಟ್ ಕೊಡಲಾಗಿದೆ. ಇದರಲ್ಲಿ ಏನು ಅಕ್ರಮ ಆಗಿದೆ ಅಂತ BJP ತೋರಿಸ್ಬೇಕು ತಾನೆ. ಆಮೇಲೆ ಇದನ್ನು ಅಲಾಟ್ ಮಾಡಿರೋದು BJP ಸರ್ಕಾರ ಅಂತ ಬಹುಶಃ ಅವ್ರು ಮರ್ತೋಗಿದೆ ಅವ್ರಿಗೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದರೂ ಅಲಾಟ್ಮೆಂಟ್ ಆಗಿದೆಯಾ, ಅಥವಾ ಇವರೇನು ನಮ್ಮ ಸರ್ಕಾರ ಇದ್ದಾಗ ಇವತ್ತು ಇವ್ರಿಗೆ ನಮ್ಮ ಸರ್ಕಾರನಿದೆ, ಮಾನ್ಯ ಮುಖ್ಯಮಂತ್ರಿ ತಮಗೆ ಅಲಾಟ್ ಮಾಡಿದೆ ಸರ್ಕಾರ ಅಂದರೆ ಅದೇನು ಹಿಂದಿನ BJP ಸರ್ಕಾರದಲ್ಲಿ ಇವರಿಗೆ ಎಂಟೈಟಲ್ಮೆಂಟ್ ಇದ್ದದ್ದು ಕಾನೂನು ಪ್ರಕಾರವಾಗಿ ಮಾಡಿದ್ದಾರೆ. ಅದರಲ್ಲಿ ಏನು ಅಕ್ರಮ ಇದೆ ಅಂತ ಹೇಳಬೇಕು ತಾನೇ ಅವರು. ಹೇಳಿ ನಿಮ್ಮ ಪ್ರಕಾರ ಏನು ಅಕ್ರಮ ಇದೆ? ಅದಕ್ಕೆ ಅವರಿಗೆ ಏನಾಗಿದೆ, 5 ವರ್ಷ ಅಧಿಕಾರದಲ್ಲಿದ್ದಾಗ ಭಾಳ ಒಂದು 40% ಲೂಟಿ ಹೊಡೆದು ಎಲ್ಲ ಏನು ಮನೆಗೆ ಆರಾಮಾಗಿದ್ದು ಅಭ್ಯಾಸ ಆಗಿದೆ. ಈಗ ಸ್ವಲ್ಪ ವಾಕಿಂಗ್ ಮಾಡಿ ಮೈ ಕರಗಿಸ್ತಾ ಇದ್ದಾರೆ. ದಾರಿಯಿಂದ ಮಾಡಲಿ ನೋಡಿ, ನಮ್ಮ ಪಾದಯಾತ್ರೆಗೆ ಅವ್ರು ಮ್ಯಾಚ್ ಮಾಡೋಕ್ಕಾಗಲ್ಲ. ಈ ರಾಜ್ಯದಲ್ಲಿ ಅಂದರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅಲ್ಲೊಂದು ತಮ್ಮದೇ ಸಾಮ್ರಾಜ್ಯ ಮಾಡ್ಕೊಂಡಿರ್ತಕ್ಕಂಥ ಏನು ಸರ್ವಾಧಿಕಾರ ಧೋರಣೆ ಏನಿತ್ತಲ್ಲ ರೆಡ್ಡಿ ಬ್ರದರ್ಸ್, ಅದರ ವಿರುದ್ಧವಾಗಿ ಆ ಪಾದಯಾತ್ರೆ ಇತ್ತು. ಇದು ಸತ್ಯದ ಅಂದರೆ ಅನ್ಯಾಯದ ವಿರುದ್ಧ ಆ ಪಾದಯಾತ್ರೆ ಇತ್ತು. ಅದಕ್ಕಾಗಿ ಸರ್ಕಾರ ಹೋಯಿತು, ಆ ಮಂತ್ರಿಗಳು ಕೂಡ ಕರ್ಕೊಂಡ್ರು, ಜೈಲಿಗೆ ಹೋಗಬೇಕಾಯ್ತು. ನಾವು ಯಾವುದೇ ಪಾದಯಾತ್ರೆ, ಯಾವುದೇ ಹೋರಾಟ ಸತ್ಯದ ಪರವಾಗಿದ್ದರೆ ಅದಕ್ಕೆ ಜಯ ಸಿಗ್ತದೆ. ನಿಮಗೆ ಹೇಳೋಕ್ಕೇನೂ ಇಲ್ಲ, ಸುಮ್ಮನೆ ಯಾವುದೊಂದು ಸೃಷ್ಟಿ ಮಾಡಿರ್ತಕ್ಕಂಥ ಇಶ್ಯೂಗೆ ಪಾದಯಾತ್ರೆ ಮಾಡಿದ್ರೆ ಅದಕ್ಕೇನಾದರೂ ಲಾಭ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹೇಳಿ. ನಮ್ಮ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ, ಯಾರಾದರೂ ಈ ರೀತಿ ಏನು ಅಕ್ರಮ ಮಾಡಿದರೆ ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ, ಸರ್ಕಾರದ ಗಮನಕ್ಕೆ ತನ್ನಿ. ಸರ್ಕಾರ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, ನಮ್ಮ ಸರ್ಕಾರ ಯಾವುದೇ ಭ್ರಷ್ಟಾಚಾರಕ್ಕೆ, ಯಾವುದು ತಪ್ಪಿಗೆ ನಾವು ಯಾರೂ ಸಮರ್ಥನೆಯೂ ಮಾಡಲ್ಲ, ಅದು ಸಹಿಸೋಕ್ಕೂ ಹೋಗೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಯಾವತ್ತೂ ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಎಲ್ಲೂ ಕೂಡ ಸಹಿಸಲ್ಲ, ಅದಕ್ಕೆ ಯಾವುದು ಅಕ್ರಮದಲ್ಲಿ ನಾವು ಯಾವುದಕ್ಕೂ ಸಹಕಾರ ಕೊಡಲ್ಲ, ಯಾವುದು ಇದ್ದರೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ಅಪೋಸಿಷನಲ್ಲೂ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಮಾಡಿ, ನಾವೇನಾದ್ರು ತಪ್ಪಾದರೆ ನಮಗೆ ತೋರಿಸಿ. ಇಲ್ಲದೆ ಇರ್ತಕ್ಕಂಥದಕ್ಕೆ ಮಸರಲ್ಲಿ ಕಲ್ಲು ಹುಡುಕಿ ಮೂಡ ಅವರೇ ಅಲಾಟ್ ಮಾಡಿದ್ದಾರೆ. BJPಯವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು, ನೀವು ಅವ್ರ ಸೈಟ್ ಅಲಾಟ್ ಮಾಡಿದ್ದು ಯಾರು? ಅದರಲ್ಲಿ ಏನು ಅಕ್ರಮ ಇದೆ? ಅವರಿಗೆ ಅಲ್ಟರ್ನೇಟಿವ್ ಸೈಟನ್ನು ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ವಿವರಣೆ ಕೊಟ್ಟಿದ್ದಾರೆ. ಅದು ಯಾವುದೇ ರೀತಿಯ ಆ ಒಂದು ಲ್ಯಾಂಡಿನ ಮೇಲೆ ಯಾವುದೇ ಕೇಸ್ ಇಲ್ಲ, ಯಾವುದು PTCಯಲ್ಲೂ ಬರಲ್ಲ. ಅದು ಇವರಿಗೆ ಮೂಡ ಅವ್ರ ಲ್ಯಾಂಡ್ ತೆಗೆದುಕೊಂಡು ಅವ್ರಿಗೆ ಅಲ್ಟರ್ನೇಟ್ ಕೊಡ್ಬೇಕು ತಾನೆ. ಈ ನೆಲದ ಕಾನೂನು ಮುಖ್ಯಮಂತ್ರಿಗೂ ಇದು ಒಂದೇ ಇದೆ ಮತ್ತು ಸಾಮಾನ್ಯ ನಾಗರಿಕನಿಗೂ ಒಂದೇ ಇದೆ. ಒಬ್ಬ ಸಾಮಾನ್ಯ ನಾಗರಿಕಿಗೆ ಏನು ಎಂಟೈಟಲ್ಮೆಂಟ್ ಇದೆ, ಮುಖ್ಯಮಂತ್ರಿಗಳಿಗೂ ಕೂಡ ಅದೇ ಎಂಟೈಟಲ್ಮೆಂಟ್ ಇದೆ ಅಂತಕ್ಕಂಥ ನನ್ನ ಭಾವನೆ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಪುನೀತ್ ಕೆರೆಹಳ್ಳಿ ಬಂಧನ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಯುವ ಪತ್ರಕರ್ತರಿಗೆ ಸಂದ ಗೌರವ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಾರ್ಷಿಕ ಪ್ರಶಸ್ತಿ ಪ್ರದಾನ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಅಧ್ಯಕ್ಷರಾದ ಪುನೀತ್ ಕೆರೆಹಳ್ಳಿ ಅವರನ್ನು ಅಮಾನುಷವಾಗಿ ಬಂಧಿಸಿ ಅವರ ಮೇಲೆ ದೌರ್ಜನ್ಯ ಮಾಡಿದ ಕಾಟನ್ ಪೇಟೆ ಎಸಿಪಿ ಚಂದನ್ ಕುಮಾರ್ ರವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾತಕ್ಕಾಗಿ ಹೋರಾಟ
ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಧಿಕಾರ ಅಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪುನೀತ್ ಕೆರಳಿ ಅಣ್ಣಾಜಿ ತುಮ್ ಆಗೆ ಬಢೋ ಹಮ್ ತುಮ್ಹಾರೆ ಸಾಥ್ ಹೈ. ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಅಧ್ಯಕ್ಷರಾದ ಪುನೀತ್ ಕೆರೆಹಳ್ಳಿ ಅವರು ಕಳೆದ ಅನೇಕ ವರ್ಷಗಳಿಂದ ರಾಷ್ಟ್ರ ರಕ್ಷಣಾ ಪಡೆಯ ಅಡಿಯಲ್ಲಿ ಅನೇಕ ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತಾರೆ. ಇತ್ತೀಚೆಗೆ ಪುನೀತ್ ಕೆರೆಹಳ್ಳಿ ಅವರ ಹಾಗೂ ಅವರ ತಂಡ ಅಕ್ರಮವಾಗಿ ರಾಜಸ್ಥಾನದಿಂದ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಮಾಂಸ ಸರಬರಾಜು ಮಾಡುತ್ತಿರುವ ಬಗ್ಗೆ ಪೊಲೀಸರ ಗಮನಕ್ಕೂ ಮತ್ತು ಆರೋಗ್ಯ ಇಲಾಖೆ FSSAI ಅಧಿಕಾರಿಗಳ ಗಮನಕ್ಕೆ ತಂದಿರುತ್ತಾರೆ. ರಾಜಸ್ಥಾನದಿಂದ ಬೆಂಗಳೂರಿಗೆ ಅಕ್ರಮವಾಗಿ ಟನ್ ಗಟ್ಟಲೆ ಅತ್ಯಂತ ಕಳಪೆ ಮಟ್ಟದ ಮಾಂಸವನ್ನು ಸರಬರಾಜು ಮಾಡಲಾಗುತ್ತಿದ್ದು ಜನರ ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿಯಾಗಿದ್ದು ಇದರಲ್ಲಿ ನಾಯಿಯ ಮಾಂಸವನ್ನು ಮಿಶ್ರಣ ಮಾಡಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಈ ಕುರಿತು 6 ತಿಂಗಳ ಹಿಂದೆ ಬೆಂಗಳೂರಿನ ಮಾಂಸದ ವ್ಯಾಪಾರಿಗಳು ದೂರು ನೀಡಿದ್ದು ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ ಪುನೀತ್ ಕೆರೆಹಳ್ಳಿ ಅವರನ್ನೇ ಬಂಧಿಸಿರುವುದು ಖಂಡನಾರ್ಹ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಪುನೀತ್ ಕೆರೆಹಳ್ಳಿ ಅವರನ್ನು ಬಿಡುಗಡೆಗೊಳಿಸುವಂತೆ ಹಾಗೂ ಅಮಾನುಷವಾಗಿ ವರ್ತಿಸಿದ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು. ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಆಗ್ತಾರೋ ಪ್ರತಿಯೊಂದು ನೋಡ್ತಾ ಇದ್ದೀರಾ. ಏನಂದರೆ ನಮ್ಮ ಪುನೀತ್ ಕೆರಳ್ಳಿ ಅಣ್ಣವರು ಹೋಗಿ ಗೋ ರಕ್ಷಣೆ ಮಾಡ್ತಾರೆ, ಲವ್ ಜಿಹಾದ್ಗಳು ತಡೀತಾರೆ. ಆದರೆ ಹಿಂದೂಗಳು ಯಾರು ಬಂದು ಇವ್ರಿಗೋಸ್ಕರ ಪ್ರೊಟೆಸ್ಟ್ ಮಾಡಲ್ಲ ಅನಿಸುತ್ತೆ. ಇವತ್ತು ನಾವು ಬರೀ ವಿಧಾನಸೌಧದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ಬೋದು, ನಾಳೆ ಒಂದು ಚೌಕ್ ಹೋಗ್ತೀವಿ, ನಾಳೆ ಒಂದು ರೋಡ್ಗೆ ಹೋಗ್ತೀವಿ, ಪ್ರತಿಯೊಂದು ಜಾಗದಲ್ಲಿ ಹೋಗಿ ಅವ್ರಿಗೋಸ್ಕರ ನಾವು ಸೌಂಡ್ ಎತ್ತೀವಿ. ನಾವು ಒಂಥರ ಅವ್ರಿಗೋಸ್ಕರ ಪವರ್ಫುಲ್ಲಾಗಿ ನಿಂತಿರ್ತೀವಿ ಅವ್ರ ಕಾರ್ಯಕರ್ತರು. ಯಾಕಂದರೆ ಅವ್ರು ಮಾಡ್ತಾ ಇರೋದು ನನಗಲ್ಲ ಇವ್ರಿಗಲ್ಲ, ಪ್ರತಿಯೊಂದು ಹಿಂದೂಗೆ, ಪ್ರತಿಯೊಂದು ನಮ್ಮ ಕರ್ನಾಟಕಕ್ಕೆ ಅಂತ ಹೇಳ್ತೀನಿ. ಇವತ್ತೇನು ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಈ ಒಂದು ಅವರು ಯಾವ ರೀತಿಯಪ್ಪ ಅಂದ್ರೆ ನ್ಯಾಯಯುತವಾಗಿ ಅವರು ನ್ಯಾಯ ಕೇಳೋಕೆ ಹೋಗಿದ್ದಾರೆ. ಆದರೆ ಇಲ್ಲೇನದಪ್ಪ ಅಂದ್ರೆ ನ್ಯಾಯ ಮತ್ತು ಅನ್ಯಾಯದ ನಡುವೆ ಇದು ಒಂದು ಸಂಘರ್ಷ ನಡೆದಂಗೆ ಆಗ್ಯದ. ಯಾಕಂದ್ರೆ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತದೋ ಏನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ರಾಜಕೀಯ ಪಕ್ಷಾತೀತವಾಗಿ ಹೇಳ್ತೇವೆ. ಎಲ್ಲರೂ ಯಾವಾಗ ಒಂದು ಟೈಮ್ ಹಿಂದುತ್ವ ಅಂತ ಹೇಳ್ತೀರಿ, ಎಲ್ಲ ಹೋರಾಟಗಾರರಿಗೆ ನೀವು ಒಂದು ರೀತಿಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕಿತ್ತು. ಇವತ್ತಿನ ದಿವಸ ಯಾರೂ ಬಂದಿಲ್ಲ. ಅದಕ್ಕಾಗಿ ಮುಂದಿನ ದಿವಸದೊಳಗೆ ನಾವು ಹೇಳ್ತೇವೆ ಹಿಂದೂ ರಾಷ್ಟ್ರ ಸೇನೆ ಹಾಗೆ ನಮ್ಮ ಈ ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶದಾದ್ಯಂತ ಎಷ್ಟು ಸಂಘಟನೆಗಳದಾವ ಇಷ್ಟು ಸಂಘಟನೆಗಳು ಕೂಡಿಕೊಂಡು ನಾವು ಇದು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಯುವ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ 6 ಜನ ಹಿರಿಯ ಪತ್ರಕರ್ತರಿಗೆ ದಿವಂಗತ VN ಕಾಗಲ್ಕರ್ ಪ್ರಶಸ್ತಿ ಹಾಗೂ ವಿದ್ಯುನ್ಮಾನ ಮಾಧ್ಯಮ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲಾಯಿತು. ಇನ್ನು ಸಮಾರಂಭದಲ್ಲಿ ಇನ್ಗುಲ್ಬರ್ಗಾ ಸುದ್ದಿ ವಾಹಿನಿಯ ವರದಿಗಾರರಾದ ಶ್ರೀಕಾಂತ್ ಬಿರಾಳ್, ಸುದ್ದಿ ಸಮಯ ವಾಹಿನಿಯ ಕ್ಯಾಮರಾಮನ್ ಶೇಖ್ ಬಾಬಾ, ಆನ್ ಸ್ಪಾಟ್ ವಾಹಿನಿಯ ಮುಖ್ಯಸ್ಥ ಅಕ್ರಮ್ ಪಾಷಾ ಹಾಗೂ ವಿಸ್ತಾರ ಸುದ್ದಿ ವಾಹಿನಿಯ ಹಿರಿಯ ಛಾಯಾಗ್ರಾಹಕರ ರವಿ ಜಾಲ್ವಾದಿ ಸೇರಿದಂತೆ ಹಲವು ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಸಂಸದ ರಾಧಾಕೃಷ್ಣ ದೊಡ್ಮನಿ, ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಸಚಿವ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್, ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರ್, ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಪ್ರಧಾನ ಕಾರ್ಯದರ್ಶಿ ಸಂಗಮ್ನಾಥ್ ರೇವಂತ್ಗಾಂವ್, ರಾಜ್ಯ ಸಮಿತಿ ಸದಸ್ಯರಾದ ಶಿವರಂಜನ್ ಸತ್ಯಂಪೇಟೆ, ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಚಂದ್ರಶೇಖರ್ ಕವಲ್ಗಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಅದ್ಧೂರಿಯಾಗಿ ಜರುಗಿದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ. ಬಿಜೆಪಿ ಅವರಿಗೆ ಕೆಲಸವಿಲ್ಲ, ಅದಕ್ಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ ಸಚಿವ ಶಾಣ್ ಪ್ರಕಾಶ್ ಪಾಟೀಲ್ ವಾಗ್ದಾಳಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.